ಹೋರಾಟವನ್ನು ಹಮ್ಮಿಕೊಂಡಿದೆ. ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದಂತಹ ಬಿಲ್ಲು ಮಹಿಳೆಯರಿಗೆ 33% ಅಸೆಂಬ್ಲಿಯಲ್ಲಿ, ಲೋಕಸಭೆಯಲ್ಲಿ ಮತ್ತೆ ಪಾರ್ಲಿಮೆಂಟ್, ಲೋಕಸಭೆಯಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ 33% ಶಾಸಕರನ್ನ, ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡುವಂತ ಒಂದು ಬಿಲ್ ಅನ್ನ, ಐತಿಹಾಸಿಕವಾಗಿರುವಂತಹ ಬಿಲ್ ಅನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಮಂಡಿಸಿದ್ರು. ಮಂಡಿಸಿದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಗಂಡಸರು ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಹೆಂಗಸರು ಕೂಡ ಇದ್ದಾರೆ. 50% ಜನ ಹೆಣ್ಮಕ್ಳು ಇವತ್ತು ಹೆಂಗಸರುಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಅಧಿಕಾರದ ಹಕ್ಕು ಬೇಡ, ಮತದಾನದ ಹಕ್ಕು ಮಾತ್ರ ಇವತ್ತು ಇದೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು, ದೇಶದ ಪ್ರಧಾನಮಂತ್ರಿಗಳು, ಮಹಿಳೆಯರಿಗೂ ಕೂಡ ರಾಜಕೀಯದ ಹಕ್ಕು ಕೊಡಬೇಕು, ಅವರು ಕೂಡ ಈ ದೇಶದಲ್ಲಿ ಸಮಾನತೆಯಾಗಿ ಇರಬೇಕು, ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ನಿನ್ನೆ ಮಹಿಳಾ ಮಸೂದೆಯನ್ನ ತಂದಿದ್ರು. ಅಂದ್ರೆ 2029ಕ್ಕೆ ಪಾರ್ಲಿಮೆಂಟ್ ಅಲ್ಲಿ 33% ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಬಿಲ್ ಅನ್ನ ತಂದಿದ್ರು. ಆದರೆ ನಿನ್ನೆ ರಾಹುಲ್ ಗಾಂಧಿಯವರು ಏನಿವತ್ತು ಕಾಂಗ್ರೆಸ್ ಒಕ್ಕೂಟ ಇದೆ, ಆ ಬಿಲ್ ಅನ್ನ ತಿರಸ್ಕಾರ ಮಾಡಿ ಮಹಿಳೆಯರಿಗೆ ಕೊಡಬೇಕಾಗಿರುವಂತಹ ಅವಕಾಶವನ್ನ ಇವತ್ತು ನುಚ್ಚು ನೂರು ಮಾಡಾಕಿದೆ. ಇವತ್ತು ಸುಮಾರು 30 ವರ್ಷಗಳಿಂದ ಇದು ಹೋರಾಟ ನಡೀತಾ ಇತ್ತು, ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿ. ಆದರೆ ನಿನ್ನೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಏನಿತ್ತಪ್ಪ ಅಂತ ಹೇಳಿದ್ರೆ, ಇದು ರಾಜಕೀಯದ ದುರುದ್ದೇಶದಿಂದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡೋದಕ್ಕೆ ಬಿಲ್ ಅನ್ನು ತಂದಿದ್ದಾರೆ ಅಂತ ಹೇಳಿ. ಯಾವಾಗ ನಕಾರಾತ್ಮಕ ರಾಜಕಾರಣದಲ್ಲಿ ಮಾಡುವಂತ ರಾಹುಲ್ ಗಾಂಧಿಗೆ ಯಾವತ್ತು ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ. ಅದರಿಂದ ಇವತ್ತು ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡ್ತಿದೆ. ನಾವು ಅಮಿತ್ ಶಾ ಮೋದಿಯವರ ಜೊತೆ ಇದ್ದೇವೆ. ಏನು ಈ 33% ಹೆಣ್ಮಕ್ಳಿಗೆ ಸಿಗ್ಬೇಕು ಈ ದೇಶದಲ್ಲಿ, ಪಾರ್ಲಿಮೆಂಟ್ಗೆ ಮತ್ತೆ ಅಸೆಂಬ್ಲಿಯಲ್ಲಿ ಅನ್ನೋದಂತ ಒಂದು ಕೂಗಿದೆ. ನಮ್ಮ ನಾಯಕರ ವಿಶ್ವಾಸ ಇದೆ, ಅಮಿತ್ ಶಾ ಮೋದಿಯವರ ಜೊತೆ ನಾವು ಇರ್ತೇವೆ. ಈ ಏನು ರಿಸರ್ವೇಶನ್ 33% ಸಿಕ್ಕೋವರೆಗೂ ಈ ದೇಶದಲ್ಲಿ ಹೆಣ್ಮಕ್ಳ ಜೊತೆ ಸೇರಿ ನಾವು ಹೋರಾಟ ಮಾಡಿ ಆ ಹೆಣ್ಮಕ್ಳಿಗೆ 33% ಸಿಗೋವರೆಗೂ ಈ ದೇಶದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ, ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ಈ ಕಾಂಗ್ರೆಸ್ ಅನ್ನ ಈಗಾಗಲೇ ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಇನ್ನು 3 ರಾಜ್ಯಗಳಲ್ಲಿ ಮಾತ್ರ ಇದೆ ಕಾಂಗ್ರೆಸ್ ಸರ್ಕಾರ. ಒಂದು ಕಾಂಗ್ರೆಸ್ ಕರ್ನಾಟಕದಲ್ಲಿ, ಒಂದು ಹಿಮಾಚಲ ಪ್ರದೇಶದಲ್ಲಿ, ಇನ್ನೊಂದು ತೆಲಂಗಾಣದಲ್ಲಿ. ಈ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನ ಜನ ಮುಂದಿನ ದಿನಗಳಲ್ಲಿ ತಿರಸ್ಕಾರ ಮಾಡ್ತಾರೆ. ಮುಂದೆ ಬರುವಂತ ಚುನಾವಣೆಯಲ್ಲಿ 5 ರಾಜ್ಯದ ಚುನಾವಣೆಯಲ್ಲಿ ಪಾಂಡಿಚೇರಿ ಇರ್ಬೋದು, ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮತ್ತೆ ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು. ಈ 5 ರಾಜ್ಯದಲ್ಲಿ ಕೇರಳ ಚುನಾವಣೆ ಮುಗಿದಿದೆ. ಈ 4 ರಾಜ್ಯದಲ್ಲಿ ಮುಂದೆ ಬರುವಂತ ಚುನಾವಣೆಯಲ್ಲಿ ಹೆಣ್ಮಕ್ಳಿಗೆ ನಾನು ಕರೆ ಕೊಡ್ತಿದ್ದೇನೆ, ಶಾಶ್ವತವಾಗಿ ಕಾಂಗ್ರೆಸ್ ಅನ್ನು ಸಮುದ್ರಕ್ಕೆ, ಅರಬ್ಬಿ ಸಮುದ್ರಕ್ಕೆ ಹಾಕುವಂತ ಕೆಲಸವನ್ನ ಈ ದೇಶದ ಜನ ಮಾಡಿ ತೋರಿಸ್ತಾರೆ ಅಂತ ಹೇಳಿ ಆಗ್ರಹ ಮಾಡಿ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ನೀವೇನು ಎದೆಗುಂದಬೇಡಿ. ಮುಂದೆ ಬರುವಂತಹ ದಿನಗಳಲ್ಲಿ 33% ಅನ್ನು ನಮ್ಮ ಪ್ರಧಾನಮಂತ್ರಿಗಳು ತಂದೇ ತರ್ತಾರೆ. ಈ ಬಿಲ್ ಅನ್ನು ಅಪ್ರೂವ್ ಮಾಡೇ ಮಾಡ್ತಾರೆ. 33% ಅಸೆಂಬ್ಲಿಗೂ ನಮ್ಮ ಹೆಣ್ಮಕ್ಳು ಬರ್ತಾರೆ, ಪಾರ್ಲಿಮೆಂಟ್ಗೂ ಬರ್ತಾರೆ ಅಂತ ಹೇಳಿ ಆಗ್ರಹಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.